ನಮಸ್ಕಾರ. ಒಂದು ದಿನ ಮುಂಚಿತವಾಗಿಯೇ ದುರ್ಮುಖಿ ನಾಮ ಸಂವತ್ಸರದ ಹೊಸ ವರ್ಷದ ಶುಭಾಶಯಗಳು. ಮಾಸ್ತಿ ಅಧ್ಯಯನ ಪೀಠ ಮತ್ತು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಜೀವನ ಕಾರ್ಯಾಲಯ ಟ್ರಸ್ಟ್ ದತ್ತಿಯ ಆಶ್ರಯದಲ್ಲಿ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಸಹಯೋಗದಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ಯರ 125ನೇ ಜನ್ಮ ವರ್ಷಾಚರಣೆಯ ಸರಣಿ ಕಾರ್ಯಕ್ರಮಗಳ ಸಾಲಿನಲ್ಲಿ ಇವತ್ತು ಈ ಒಂದು ಉಪನ್ಯಾಸ ಕಾರ್ಯಕ್ರಮ ಆಯೋಜನೆಯಾಗಿದೆ. ಹಿರಿಯರಾದ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ಇವತ್ತು ಕನ್ನಡ ಜಾನಪದದ ವೈಶಿಷ್ಟ್ಯ ವಿಷಯವಾಗಿ ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಮಾಸ್ತಿ ಅಧ್ಯಯನ ಪೀಠ ಮತ್ತು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಜೀವನ ಕಾರ್ಯಾಲಯ ಟ್ರಸ್ಟ್ ಪರವಾಗಿ, ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. 1954ರಲ್ಲಿ ಮಾಗಡಿಯಲ್ಲಿ ಜನಿಸಿದ ಸಿದ್ಧಲಿಂಗಯ್ಯನವರು ಕನ್ನಡ ಸಾಹಿತ್ಯದ ಮಹತ್ವದ ಕಾಲಘಟ್ಟದಲ್ಲಿ ದಲಿತರ ದನಿಯಾಗಿ ಹೊರಹೊಮ್ಮಿದವರು. ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ತದನಂತರದಲ್ಲಿ ಗ್ರಾಮ ದೇವತೆಗಳು ಎಂಬ ವಿಷಯವಾಗಿ ಮಹಾಪ್ರಬಂಧವನ್ನು ಮಂಡಿಸಿ ಅದಕ್ಕೆ PhD ಪದವಿಯನ್ನು ಪಡೆದರು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ 100 ವಿದ್ಯಾರ್ಥಿಗಳಿಗೆ ಅವರು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಕಾವ್ಯ, ನಾಟಕ, ಪ್ರಬಂಧ, ಆತ್ಮಕಥನ, ಸಂಪಾದನೆ ಹೀಗೆ ಅವರ ಸಾಹಿತ್ಯ ಕೃಷಿಯ ವ್ಯಾಪ್ತಿ ಬಹಳ ದೊಡ್ಡದು. ಅವರು ಬರೆದ ಹೊಲೆಮಾದಿಗರ ಹಾಡು ಕನ್ನಡ ಕಾವ್ಯ ಕ್ಷೇತ್ರಕ್ಕೆ ಹೊಸದೊಂದು ಸಾಧ್ಯತೆಯನ್ನು ಪರಿಚಯಿಸಿತು. ಅನಂತರದ ದಿನಗಳಲ್ಲಿ ಅವರು ಸಾವಿರಾರು ನದಿಗಳು, ಕಪ್ಪು ಕಾಡಿನ ಹಾಡು ಮೊದಲಾದ ಕವನ ಸಂಕಲನಗಳನ್ನು ಪ್ರಕಟಿಸಿದರು. ಈಗ ಅವೆಲ್ಲವೂ ಮೆರವಣಿಗೆ ಎನ್ನುವ ಹೆಸರಿನಲ್ಲಿ ಪ್ರಕಟವಾಗಿವೆ. ಕಾವ್ಯವಲ್ಲದೆ ಹಕ್ಕಿನೋಟ, ಅವತಾರಗಳು ಎನ್ನುವ ಪ್ರಬಂಧ ಸಂಕಲನಗಳನ್ನು ಕೂಡ ಸಿದ್ಧಲಿಂಗಯ್ಯನವರು ಪ್ರಕಟಿಸಿದ್ದಾರೆ. ಅವು ಅತ್ಯಂತ ಜನಪ್ರಿಯತೆಯನ್ನು ಕೂಡ ಪಡೆದಿವೆ. ಊರು ಕೇರಿ ಎಂಬ ಹೆಸರಿನಲ್ಲಿ 2 ಸಂಪುಟಗಳಲ್ಲಿ ಅವರು ಬರೆದ ಆತ್ಮಕಥನ ಅವರ ಬಾಲ್ಯದಿಂದ ಹಿಡಿದು ಇದುವರೆಗಿನ ಜೀವನದ ಪಯಣವನ್ನು ಸಮರ್ಥವಾಗಿ ಪ್ರತಿಬಿಂಬಿಸಿದೆ. ಸಮಕಾಲೀನ ಕನ್ನಡ ಕವಿತೆಯ 3 ಮತ್ತು 4ನೆಯ ಸಂಪುಟಗಳ ಸಂಪಾದನೆಯಲ್ಲಿಯೂ ಕೂಡ ಸಿದ್ಧಲಿಂಗಯ್ಯನವರ ಪಾತ್ರ ಪ್ರಮುಖವಾದದ್ದಾಗಿದೆ. ಇದೆಲ್ಲದರ ಮುಂದುವರಿದ ಭಾಗವೆಂಬಂತೆ ಸಾಹಿತ್ಯ ಕ್ಷೇತ್ರದ ಪ್ರತಿನಿಧಿಯಾಗಿ ಶಾಸನ ಸಭೆಯಲ್ಲೂ ಕೂಡ ಅವರು ಸಮರ್ಥವಾಗಿ ಒಂದು ಅವಧಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಕನ್ನಡ ಪುಸ್ತಕ ಪ್ರಾಧಿಕಾರ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಗಳಲ್ಲಿ ಅಧ್ಯಕ್ಷರಾಗಿಯೂ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಂಪಿ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾಗಿಯೂ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ಈ ಯಾವ ಸ್ಥಾನಮಾನಗಳಿಗೂ ಅಪೇಕ್ಷೆ ಪಡೆದೆ, ಅನಾಯಾಸವಾಗಿ ಅವು ಬಂದಾಗ ಹಿಂಜರಿಯದೆ ಅವಕ್ಕೆ ನ್ಯಾಯ ಒದಗಿಸಿ ಸಮರ್ಥವಾಗಿ ಕಾರ್ಯನಿರ್ವಹಿಸಿ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಲೋಕಕ್ಕೆ ಕೊಡುಗೆಯನ್ನು ಸಲ್ಲಿಸಿದವರು ಡಾಕ್ಟರ್ ಸಿದ್ಧಲಿಂಗಯ್ಯನವರು. ಅವರು ಬರೆದ ಅತ್ಯುತ್ತಮ ಗೀತೆಗಳು ಸಿನಿಮಾ ಗೀತೆಗಳಲ್ಲಿ 2 ಬಾರಿ ಅವರು ಅತ್ಯುತ್ತಮ ಸಿನಿಮಾ ಗೀತೆಗಾಗಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಡಾಕ್ಟರ್ ಅಂಬೇಡ್ಕರ್ ಶತಮಾನೋತ್ಸವ ವಿಶೇಷ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನ, ಸಂದೇಶ ಪ್ರಶಸ್ತಿ ಸೇರಿದಂತೆ 10 ಹಲವು ಗೌರವಗಳು ಡಾಕ್ಟರ್ ಸಿದ್ಧಲಿಂಗಯ್ಯನವರಿಗೆ ಸಂದಿವೆ. ಅವು ಕನ್ನಡಿಗರ ಅಭಿಮಾನದ ದ್ಯೋತಕಗಳಾಗಿ ಅವರನ್ನು ಅಲಂಕರಿಸಿವೆ. ಅವರಿಂದು ಕನ್ನಡ ಜಾನಪದದ ವೈಶಿಷ್ಟ್ಯ ಎನ್ನುವ ವಿಷಯವಾಗಿ ಉಪನ್ಯಾಸ ನೀಡಲಿರುವುದು ನಮಗೆಲ್ಲರಿಗೂ ಅತ್ಯಂತ ಸಂತಸವನ್ನು ಉಂಟು ಮಾಡಿದೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಈ ಸಂದರ್ಭದಲ್ಲಿ ಡಾಕ್ಟರ್ SR ರಾಮಸ್ವಾಮಿಯವರು, ಡಾಕ್ಟರ್ ವಸಂತಶ್ರೀಯವರು, ಆನಂದ್ ಅವರು ದಯವಿಟ್ಟು ನಮ್ಮ ನಾಡಿನಲ್ಲಿ, ಅದು ಬೇರೆ ಬೇರೆ ಭಾಗಗಳಲ್ಲಿರ್ಬೋದು, ಬೇರೆ ಬೇರೆ ಭಾಷೆಗಳಲ್ಲಿರ್ಬೋದು, ಜನಜೀವನದ ಭಾಗವಾಗಿ ಮೂಡಿಬಂದದ್ದು ಜಾನಪದ. ಇತ್ತೀಚಿನ ವರ್ಷಗಳಲ್ಲಿ ಅದೊಂದು ಪ್ರತ್ಯೇಕ ಅಧ್ಯಯನ ವಿಭಾಗವಾಗಿ ಕೂಡ ಹೆಚ್ಚು ಹೆಚ್ಚು ಬೆಳಕಿಗೆ ಬರ್ತಾ ಇದೆ, ಪ್ರಾಮುಖ್ಯವನ್ನು ಕೂಡ ಪಡೀತಾ ಇದೆ. ಭರತಖಂಡದ ಸಮಸ್ತ ಭಾಗಗಳಲ್ಲಿಯೂ ಕೂಡ ನಾಡುಕಥೆಗಳು, ಲಾವಣಿಗಳು, ಕೀರ್ತನೆಗಳು, ಮದುವೆ, ಸುಗ್ಗಿ, ಹೋಳಿ ಹಬ್ಬ, ಯುಗಾದಿ, ಮಹಾನವಮಿ ಮುಂತಾದ ಸಮಯಗಳಲ್ಲಿ ಉಪಯುಕ್ತವಾದ ಹಾಡುಗಳು ಸಾಮಾನ್ಯ ಜನಜೀವನದಲ್ಲಿ ಮುಖ್ಯವಾಗಿದ್ವು.
ಬಂಗಾಳದ ಚಾಲ್ ಮತ್ತು ಅಂಬಿಗರ ಹಾಡುಗಳು, ತೆಲುಗು ದೇಶದ ದ್ವಿಪದ ಜಾವಳಿಗಳು, ಗುಜರಾತಿನ ಗರ್ಭಾ ಹಾಡುಗಳು, ಮಾರಿ, ಸೀತಲ, ಮನಸ, ಬೆಹುಳ, ಶಾಸ್ತ ಮುಂತಾದ ಗ್ರಾಮ ದೇವತೆಗಳ ಸ್ತೋತ್ರಗಳು, ಉರುಟಣೆ, ಬಾಗಿಲು ತೆಗೆಯುವುದು, ಸೋಬಲಕ್ಕಿ ಇಡುವುದೇ ಮುಂತಾದ ಸಮಯಗಳಲ್ಲಿ ಹಾಡುವ ಪದಗಳು, ಕೋಲಾಟದ ಮತ್ತು ಮಹಾನವಮಿ ಪದ, ಇಂತಹ ಅನೇಕ ವಿಧವಾದ ಜಾನಪದ ಸಾಹಿತ್ಯವು ವಿಸ್ತಾರವಾಗಿ ಬೆಳೆದು ಬಂದಿದ್ದಿದೆ. ಇವತ್ತಿಗೂ ಕೂಡ ನಾವು ಅಂಟಿಗೆ ಪಿಂಟಿಗೆ ಇರಬಹುದು, ಸುಗ್ಗಿ ಕುಣಿತ ಇರಬಹುದು, ಹಲವು ರೀತಿಯ ಜಾನಪದ ಕಲೆಗಳನ್ನು, ನೃತ್ಯಗಳನ್ನು ನಾವು ಇವತ್ತಿಗೂ ನೋಡ್ತಾನೆ ಇದ್ದೀವಿ. ಕೇವಲ ಸಾಹಿತ್ಯ ಕ್ಷೇತ್ರವಲ್ಲದೆ ಈ ಎಲ್ಲ ಪ್ರಕಾರಗಳು ಕೂಡ ಬಹುಮುಖ್ಯವಾದ ಜಾನಪದ ಆಯಾಮವನ್ನು ಕೂಡ ಹೊಂದಿರತಕ್ಕಂಥದ್ದು ನಮ್ಮೆಲ್ಲರ ಗಮನದಲ್ಲಿದೆ. ಇದು ಒಂದು ಮಹತ್ವದ ವಿಸ್ತಾರವಾದ ಕ್ಷೇತ್ರ ಎನ್ನುವ ಮಟ್ಟಿಗೆ ಇವತ್ತು ಅಧ್ಯಯನ ಪ್ರಾಮುಖ್ಯವನ್ನು ಕೂಡ ಶೈಕ್ಷಣಿಕ ವಲಯದಲ್ಲಿ ಪಡೆದಿದೆ. ಈ ಕುರಿತಂತೆ ಇವತ್ತು ಡಾಕ್ಟರ್ ಸಿದ್ಧಲಿಂಗಯ್ಯನವರು ಉಪನ್ಯಾಸವನ್ನು ನೀಡಬೇಕಾಗಿ ತಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸ್ತೇನೆ. ಗೋಖಲೆ ಸಾರ್ವಜನಿಕ ಸಂಸ್ಥೆ ಮತ್ತು ಮಾಸ್ತಿ ಅಧ್ಯಯನ ಪೀಠ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಪೂಜ್ಯರಾದ, ನನಗೆ ಗುರು ಸಮಾನರಾದಂಥ ಸನ್ಮಾನ್ಯ ಶ್ರೀ ಎಸ್ ಆರ್ ರಾಮಸ್ವಾಮಿಯವರೇ ಮತ್ತು ವಸಂತಶ್ರೀ ಮೇಡಮ್ ಅವರೇ, ಆನಂದ್ ಅವರೇ ಮತ್ತು ಎಲ್ಲ ಆತ್ಮೀಯ ಬಂಧುಗಳೇ, ಇಲ್ಲಿ ಉಪನ್ಯಾಸ ನೀಡೋದಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಮಾಸ್ತಿಯವರ 125ನೇ ಜನ್ಮದಿನ ಬರ್ತಾ ಇರೋದರಿಂದ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿರೋದು ಕೂಡ ಭಾಳ ಸೂಕ್ತವಾಗಿದೆ. ಸಂವಿಧಾನವನ್ನು ಬರೆದಂಥ ಡಾಕ್ಟರ್ ಅಂಬೇಡ್ಕರ್ ಅವರ 125ನೇ ವರ್ಷದಲ್ಲೇ ಕನ್ನಡದ ಆಸ್ತಿ ಮಾಸ್ತಿಯವರ 125ನೇ ಜನ್ಮದಿನ ಬರ್ತಾ ಇರ್ತಕ್ಕಂಥದ್ದು ಯೋಗ ಅಂತ ನಾನು ಭಾವಿಸ್ತೇನೆ. ಮತ್ತು ಗೋಖಲೆ ಸಾರ್ವಜನಿಕ ಸಂಸ್ಥೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು TVG ಅವರಿಗೆ ಬರೆದು ಕೊಟ್ಟಂಥ ಒಂದು ಪುಸ್ತಕ ಕೂಡ ಇರೋದು ಹೆಮ್ಮೆಯ ವಿಷಯ. DVG ಅವರ ಹೆಸರನ್ನು ಹೇಳಿ DV ಗುಂಡಪ್ಪನವರಿಗೆ ಅಂತ ಅವರು ಇಂಗ್ಲೀಷ್ನಲ್ಲಿ ಓವರ್ ದಿ ಶೂದ್ರಾಸ್ ಎಂಬ ಕೃತಿಯನ್ನು ಕೊಟ್ಟಿರೋ DVG ಅವರಿಗೆ ಅಂಬೇಡ್ಕರ್ ಅವರು ಕಳಿಸ್ಬೇಕಾದ್ರೆ DVG ಅವರ ಮಹತ್ವ ಅಂಬೇಡ್ಕರ್ ಅವರಿಗೆ ಎಷ್ಟು ಚೆನ್ನಾಗಿ ಗೊತ್ತಿತ್ತು ಅನ್ನೋದು ಕೂಡ ನಮಗೆ ಅರ್ಥ ಆಗ್ತದೆ. ತುಂಬ ಸಂತೋಷ ನನಗೆ ವಸಂತಶ್ರೀ ಮೇಡಮ್ ಅವರು ಮತ್ತು ಹಿರಿಯರಾದ ಪೂಜ್ಯರಾದ ರಾಮಸ್ವಾಮಿಯವರು ಈ ಒಂದು ಇದನ್ನು ಏರ್ಪಾಡು ಮಾಡಿರೋದು ಸಂತೋಷ. ಜನಪದ ಸಾಹಿತ್ಯದ ಬಗ್ಗೆ ನಾನು ಜನಪದ ಸಾಹಿತ್ಯದ ವಿದ್ಯಾರ್ಥಿ ಆದ್ದರಿಂದ ಕೆಲವು ವಿಚಾರಗಳನ್ನು ತಮ್ಮ ಜೊತೆಯಲ್ಲಿ ನಾನು ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ನನಗೆ ಜನಪದ ಸಾಹಿತ್ಯದ ಬಗ್ಗೆ ಅಭಿಮಾನ ಬಂದದ್ದು ಅಥವಾ ಕುತೂಹಲ ಬಂದದ್ದು, ನಾನು ಹುಟ್ಟಿದ್ದು ಹಳ್ಳಿ ಆದರೂ ಕೂಡ ಬೆಳೆದದ್ದು ಬೆಂಗಳೂರಿನ ಶ್ರೀರಾಮ್ಪುರದಲ್ಲಿ. ನಾನು ರಾತ್ರಿ ಹೊತ್ತು ಅದೊಂದು ಸ್ಲಮ್ ಏರಿಯಾ ಆಗಿತ್ತು. ರಾತ್ರಿ ಹೊತ್ತು ಒಂದು ಕಲ್ಲಿನ ಮೇಲೆ ಕುಳಿತುಕೊಳ್ತಾ ಇದ್ದೆ. ನಾನು ಆ ಕಲ್ಲಿನ ಮೇಲೆ ಸುಮ್ಮನೆ ಏನಾದರೂ ಯೋಚನೆ ಮಾಡಿಕೊಂಡು ಕುಳಿತುಕೊಂಡಿದ್ದಾಗ ಇದ್ದಕ್ಕಿದ್ದಂತೆ ಒಂದು 10 ಜನ ಪ್ರತ್ಯಕ್ಷರಾದರು. ರಾತ್ರಿ 9 ಗಂಟೆ 10 ಗಂಟೆಯಲ್ಲಿ 10 ಜನ. ಅವರು ಈ KEB ಲೈನ್ ಮ್ಯಾನ್ಗಳು, ಕಂಬ ಎತ್ತೋರು. ಅವ್ರ ಕೈಲಿ ಕೋಲುಗಳಿದ್ದೋ, ಅವರು ಇದಕ್ಕಿದ್ದಂಗೆ ಕೋಲಾಟ ಆಡೋದಕ್ಕೆ ಶುರು ಮಾಡಿದ್ರು. ನಾನು ಇದೇನಪ್ಪ ಇಷ್ಟು ಚೆನ್ನಾಗಿ ಕೋಲು ಬಡಿತಾವ್ರೆ ಅಂದರೆ ಹಾಡೋಕ್ಕೂ ಶುರು ಮಾಡಿದ್ರು. ಅದ್ರ ಜೊತೆ ಎಷ್ಟು ಚೆನ್ನಾಗಿ ಹಾಡಿದ್ರು ಅವರು ಅಂದರೆ ನನಗೆ ಈಗಲೂ ನೆನಪಿದೆ ಹಾಡಿನ ಸಾಲುಗಳು. ಸುಮ್ಕಿರು ಹುಡುಗಿ ಸುಮ್ಕಿರೆ, ಜುಮ್ಕಿ ಕೊಡ್ತೀನಿ ಸುಮ್ಕಿರೆ, ವಾಲೆ ಕೊಡ್ತೀನಿ ಸುಮ್ಕಿರೆ, ಡಾಬು ಕೊಡ್ತೀನಿ ಸುಮ್ಕಿರೆ, ಸುಮ್ಕಿರು ಹುಡುಗಿ ಸುಮ್ಕಿರೆ, ಜುಮ್ಕಿ ಕೊಡ್ತೀನಿ ಸುಮ್ಕಿರೆ ಅಂತ ಹಾಡ್ತಾ ಇದ್ರು. ನಾನು ಏನು ಇದನ್ನು ಕೇಳೇ ಇಲ್ಲವಲ್ಲ, ಎಂಥ ಕಾವ್ಯ ಇದೆ ಇದರಲ್ಲಿ, ಎಷ್ಟು ಸ್ವಾರಸ್ಯಕರವಾಗಿದೆ ಇವರ ಹಾಡುಗಳು ಅಂದರೆ. ಇನ್ನೂ ಒಳ್ಳೊಳ್ಳೆ ಹಾಡುಗಳನ್ನ ಹಾಡೋಕ್ಕೆ ಶುರು ಮಾಡೋದು.
ನನಗೆ ಅವತ್ತಿನಿಂದ ಜಾನಪದದ ಬಗ್ಗೆ ಒಂದು ಅಭಿಮಾನ ಬಂತು. ಓದೋಕ್ಕೆ ಶುರು ಮಾಡಿದೆ, ಅದನ್ನು ಕೇಳೋದಕ್ಕೆ ಶುರು ಮಾಡಿದೆ. ನನಗೆ ಓದ್ತಾ ಓದ್ತಾ ಜನಪದ ಸಾಹಿತ್ಯ ಅದರ ಸಾರವೇ ಭಾವ. ಮಾಸ್ತಿಯವರು ಏನು ಭಾವ ಅಂತ ಅವರ ಆತ್ಮಚರಿತ್ರೆ ಭಾವ 1, 2 ಎಲ್ಲ ಬರೆದಿದ್ದಾರೋ ಆ ಹೆಸರಿಗೆ ತಕ್ಕಂತೆ ಭಾವನೆಗಳೇ ಅಲ್ಲಿ ಮುಖ್ಯ ಜನಪದ ಸಾಹಿತ್ಯದಲ್ಲಿ. ಬಹುಶಃ ಶಿಷ್ಟ ಸಾಹಿತ್ಯದಲ್ಲಿರದ ಭಾವನಾ ಸಂಪತ್ತು ಜನಪದ ಸಾಹಿತ್ಯದಲ್ಲಿದೆ. ಹುಟ್ಟಿದ ಮನೆಯಿಂದ ಮೆಟ್ಟಿಲು ಇಳಿಯುವಾಗ, ಹೆಣ್ಣನ್ನು ಮದುವೆ ಮಾಡಿ ಕಳಿಸುವಾಗ, ಹುಟ್ಟಿದ ಮನೆಯಿಂದ ಮೆಟ್ಟಿಲ ಇಳಿಯುವಾಗ ಹೊಟ್ಟೆಗೆ ಸಿಡಿಲು ಬಡಿದಂತೆ, ಹೊಟ್ಟೆಗೆ ಸಿಡಿಲು ಬಡಿದಂತೆ ಎತ್ತಮ್ಗೆ ಕಣ್ಣ ನೀರೆದ್ದು ಹೊಳೆಯಾದವು. ಮದುವೆಯಾದ ಹೆಣ್ಣು ಮಗಳನ್ನು ಗಂಡನ ಮನೆಗೆ ಕಳಿಸುವಾಗ ಆ ತವರಿನ ಮನೆಯ ಮೆಟ್ಟಿಲುಗಳನ್ನು ಮಗಳು ಇಳಿತಾ ಇದ್ದಾಳೆ. ಆ ಇಳಿಯುವಾಗ ಹೆತ್ತ ತಾಯಿಗೆ ಹೊಟ್ಟೆಗೆ ಸಿಡಿಲು ಬಡ್ದಂತಾಯ್ತಂತೆ. ಸಿಡಿಲು ಬಡಿದು ಅವಳ ಕಣ್ಣೀರು ನೀರೆದ್ದು ಕಣ್ಣೀರು ಹೊಳೆಯಾಗಿ ಹರಿಯಿತು ಅಂತ ಹೇಳ್ತಾರೆ. ಅಂದರೆ ಆ ತಾಯಿಯ ಮನಸ್ಸು, ಅವಳ ವೇದನೆ, ಅದನ್ನು ಇಲ್ಲಿ ಹೇಳ್ತಾರೆ. ಆದರೆ ತಂದೆ ಕೂಡ ಸುಮ್ಮನಿರೋದಿಲ್ಲ. ಹೆಣ್ಣು ಮಕ್ಕಳ ಕಳುಹಿಸಿ ಕಣ್ಣ ನೀರನ್ನು ತಂದು ಸಣ್ಣ ಶಲ್ಯದಲ್ಲಿ ಮುಸುಕಾಕಿ, ಸಣ್ಣ ಶಲ್ಯದಲ್ಲಿ ಮುಸುಕಾಕಿ ಹಡೆದಪ್ಪ, ಹೆಣ್ಣು ಸಾಕೆಂದ ಜನುಮಾಕೆ. ಆ ತಂದೆ ಕೂಡ ಅವನಿಗೆ ಸ್ವಲ್ಪ ಎಲ್ಲರ ಮುಂದೆ ಹತ್ರ ಆತನಿಗೊಂಥರ ಮುಜುಗರ ಆಗ್ತದೆ ಅಂತ ಆ ಶಲ್ಯವನ್ನು ಮುಖಕ್ಕೆ ಮುಚ್ಕೊಂಬಿಟ್ಟು ಅವನು ಕಣ್ಣೀರನ್ನು ಹಾಕ್ತಾ ಇದ್ದ ಅಂತ ಹೇಳ್ತಾರೆ. ಇದು ಭಾವನೆಗಳು. ಅಂದರೆ ತಂದೆ ಮಕ್ಕಳ ಸಂಬಂಧ ಮತ್ತು ಅಣ್ಣ ತಂಗಿ ಸಂಬಂಧ, ಈ ಮನುಷ್ಯ ಸಂಬಂಧಗಳನ್ನು ಕುರಿತದ್ದೇ ಜನಪದ ಸಾಹಿತ್ಯ. ಆ ಮನುಷ್ಯ ಸಂಬಂಧಗಳು ಕೇವಲ ವ್ಯಾವಹಾರಿಕವಲ್ಲ, ಅವು ಭಾವನಾತ್ಮಕವೂ ಹೌದು. ಹೆಚ್ಚು ಭಾವನಾತ್ಮಕ ಅಂತಲೇ ಹೇಳ್ಬೋದು. ಈ ದೇವರ ಬಗ್ಗೆ ಈ ಜನಪದರಲ್ಲಿ ಏನು ಭಾವನೆ ಇದೆ ಅಂತಂದರೆ ಎಷ್ಟು ಚೆನ್ನಾಗಿದೆ ಅಂದರೆ, ಅವರು ಹೇಳೋದು ದೇವರು ಬೇರೆ ಅಲ್ಲ, ನಮಗೆ ಗೆಳೆಯ ಇದ್ದಂತೆ ಅಂತ ಅವರು ಭಾವಿಸ್ತಾರೆ. ದೇವರನ್ನ ನಾವು ಪ್ರತ್ಯಕ್ಷ ಮಾಡ್ಕೋಬೇಕಾದ್ರೆ ನಾವು ತಪಸ್ಸು ಮಾಡಬೇಕಾದ್ದಿಲ್ಲ, ನಾವು ಯಾತ್ರೆ ಮಾಡಬೇಕಾದ್ದಿಲ್ಲ. ಯಾಕೆಂದರೆ ದೇವರು ನಮ್ಮ ಜೊತೆನೇ ಇರ್ತಾನೆ. ಅವನು ನಮ್ಮ ತಂದೆ ಇದ್ದಂತೆ. ಶಿವನು ನಮ್ಮಪ್ಪ, ಪಾರ್ವತಿ ನಮ್ಮವ್ವ, ಮೇಲಗಿರಿ ಪರ್ವತದೊಳಗಿರುವ ಮಲ್ಲಯ್ಯ ನಮ್ಮ ಹಿರಿಯಣ್ಣ. ಈ ದೇವರುಗಳೆಲ್ಲ ಯಾರು? ನಮ್ಮಪ್ಪ, ನಮ್ಮವ್ವ, ನಮ್ಮ ಅಣ್ಣ. ಈ ದೇವರುಗಳು ಬೇರೆ ಯಾರೂ ಅಲ್ಲ, ನಮ್ಮ ಜೊತೆ ಇರ್ತಕ್ಕಂಥ ನಮ್ಮ ಕುಟುಂಬದವರು ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾರೆ. ಕಲಾಕ್ಷೇತ್ರದಲ್ಲಿ ಜನಪದ ಕಲಾವಿದರು ಹಾಡ್ತಾಯಿದ್ರು. ಅಕ್ಕಿಯ ಕೊಟ್ಟು ಅಕ್ಕೈನ ಕರತನ್ನಿ ಅಂತ ಹಾಡ್ತಾಯಿದ್ರು. ನಾನು ಗಮನಿಸ್ತಾ ಇದ್ದೀವಿ ಇವ್ರು ಏನು ಹಾಡ್ತಾರೆ ನೋಡೋಣ ಅಂತ. ಅಕ್ಕಿಯ ಕೊಟ್ಟು ಅಕ್ಕೈನ ಕರೆತನ್ನಿ ಅಂದರೆ ಅವು ಮುಂದೆ ಹೇಳಿದ್ರು ಅಕ್ಕ ಸರಸ್ವತಿಯ ಕರೆತನ್ನಿ. ಸರಸ್ವತಿ ಕೋಪ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾಳೆ. ಆ ಕೋಪ ಮಾಡ್ಕೊಂಡು ಹೋಗಿರೋ ಸರಸ್ವತಿನ ಕರ್ಕೊಂಬರ್ಬೇಕು ಮನೆಗೆ. ಮತ್ತೆ ಅದಕ್ಕೆ ಅವಳಿಗೆ ಸಮಾಧಾನ ಪಡಿಸ್ಬೇಕಾದ್ರೆ ಅಕ್ಕಿ ಕೊಟ್ಟರೆ ಅವಳು ಬರ್ತಾಳೆ. ಅಕ್ಕಿಯ ಕೊಟ್ಟು ಅಕ್ಕೈನ ಕರೆತನ್ನಿ, ಅಕ್ಕ ಸರಸ್ವತಿಯ ಕರೆತನ್ನಿ. ಆದ್ದರಿಂದ ಸರಸ್ವತಿಯನ್ನು ಒಲಿಸ್ಕೋಬೇಕಾದ್ರೆ ಪೂಜೆ ಪುನಸ್ಕಾರ ಧ್ಯಾನ ಏನೂ ಬೇಕಾಗಿಲ್ಲ ಇವರಿಗೆ. ಒಂದು ಸ್ವಲ್ಪ ಅಕ್ಕಿ ಕೊಟ್ಟು ಆಕೆಯನ್ನು ಒಲಿಸ್ಕೊಂಡು ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಅಂದರೆ ಮಾನವ ಸಂಬಂಧಗಳ ಜೊತೆಯಲ್ಲೇ ಈ ದೈವಿಕ ಸಂಬಂಧ ಬೆಳೆದಿರೋದನ್ನ ನಾವು ಇಲ್ಲಿ ನೋಡ್ತೇವೆ. ಈ ಜನಪದ ಸಾಹಿತ್ಯ ಜಾತ್ಯತೀತವಾದ್ದು. ಅಂದರೆ ನಮ್ಮ ಜನರ ಮೂಲ ಸ್ವಭಾವವೇ ಜಾತಿ ರಹಿತವಾದ್ದು. ಈ ಅಸಮಾನತೆ, ಶ್ರೇಣೀಕರಣ ಇವೆಲ್ಲ ನಂತರ ಶೋಷಣೆ ಮಾಡೋದಕ್ಕೆ ಹುಟ್ಟಿಕೊಂಡಂಥ ಕ್ರಮಗಳೇ ಹೊರತು ಮೂಲತಃ ನಮ್ಮ ಜನ ಸಮಾನತೆ, ಪ್ರೀತಿ, ಸೌಹಾರ್ದ, ಸ್ನೇಹ ಇದಕ್ಕೆ ಹೆಸರಾದವರು. ಈ 1931ರಲ್ಲಿ ಗರತಿಯ ಹಾಡು ಅಂತ ಒಂದು ಕೃತಿ ಬಂತು. ಅದೇ ಮೊದಲ ಜನಪದ ಕವನ ಸಂಕಲನ. ಅಲ್ಲಿ ಒಂದು ಹೆಣ್ಣುಮಗಳು ಒಂದು ಹಾಡನ್ನು ಹೇಳ್ತಾಳೆ, ಒಂದು ತ್ರಿಪದಿ ಹೇಳ್ತಾಳೆ. ಅದನ್ನು ಮಧುರ ಚೆನ್ನರು, ಸಿಂಪಿ ಲಿಂಗಣ್ಣ, ಕಾಪ್ಸೆ ರೇವಪ್ಪ ಅದನ್ನು ತಂದರು. ಅದಕ್ಕೆ ಆಶೀರ್ವಾದ ಬರೆದವರು ಮಾಸ್ತಿ ವೆಂಕಟೇಶ ಹೆಂಗಾರರು. ಅದಕ್ಕೆ ಮುಂದೂಡಿ ಬರೆದವರು BM ಶ್ರೀಕಂಠಯ್ಯನವರು ಮತ್ತು ಅದಕ್ಕೆ ಹಾರೈಕೆ ಬರೆದವರು ದ.ರಾ. ಬೇಂದ್ರೆಯವರು. ಆ ಗರತಿ ಹಾಡಿಗೆ ಭಾಳ ಮಹತ್ವ ಇದೆ.
BM ಶ್ರೀಕಂಠಯ್ಯನವರು ಅದನ್ನು ಜನವಾಣಿ ಬೇರು ಕವಿವಾಣಿ ಹೂವು ಅಂತ ಹೇಳಿದ್ದಾರೆ ಮುನ್ನುಡಿಯಲ್ಲಿ. ಅಷ್ಟು ಚೆನ್ನಾಗಿದೆ ಆ ಗರ್ತಿ ಹಾಡು. ಅದರಲ್ಲಿ ಒಂದು ತ್ರಿಪದಿ ಈ ಥರ ಇದೆ: ನಾನು ನನ್ನ ಗೆಳತಿ ಬಾವಿ ನೀರಿಗೆ ಹೋಗಿ ಕುಲವ ಕೇಳ್ಯಾರು ಹಲಮುಂದಿ, ಕುಲವ ಕೇಳ್ಯಾರು ಹಲಮುಂದಿ, ಕುಲವೆರಡು ನಮ್ಮ ಮನಸ್ಸೊಂದು ಅಂತ ಹೇಳ್ತಾರೆ. ನಾನು ಮತ್ತು ನನ್ನ ಗೆಳತಿ ಹೋಗ್ತಾ ಇದ್ದೋ, ಯಾರೋ ನೀವಿಬ್ಬರು ಯಾವ್ಯಾವ ಜಾತಿ ಅಂತ ಹೇಳಿದ್ರು. ಅದಕ್ಕೆ ನಾನು ಉತ್ತರ ಹೇಳಿದೆ. ಆ ಹೆಣ್ಮಗಳು ಹೇಳ್ತಾಳೆ, ನಾನು ಉತ್ತರ ಹೇಳಿದೆ, ನಮ್ಮ ಕುಲ ಎರಡು ಆದರೆ ನಮ್ಮ ಮನಸ್ಸೊಂದು ಅಂತ ನಾನು ಹೇಳಿದೆ ಅಂತ. 1931ರಲ್ಲಿ ಏನು ಗರ್ತಿ ಹಾಡು ಪ್ರಕಟ ಆಯಿತು, ಅದರಲ್ಲಿ ಬಂದಿರುವ ಈ ತ್ರಿಪದಿಯನ್ನು ನೋಡಿದಾಗ ನಮ್ಮ ಜನಗಳ ಮೂಲ ಸ್ವಭಾವ ನಮಗೆ ಅರ್ಥ ಆಗ್ತದೆ. ನಮ್ಮ ಜನ ಮೂಲತಃ ಜನಪರವಾದ ಧೋರಣೆ ಉಳ್ಳವರು, ಮಾನವೀಯತೆ ಉಳ್ಳವರು. ಈ ಉಳಿದ ವಿಷಯಗಳೆಲ್ಲ ನಂತರ ಅದು ಶೋಷಣೆಗೆ ಒತ್ತಾಸೆಯಾಗಿ ಬಂದಂಥ ಅಂಶಗಳು. ಆದರೆ ಮೂಲದಲ್ಲಿ ಅವೆಲ್ಲ ಇಲ್ಲ ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ಇನ್ನೊಬ್ಬ ಹೆಣ್ಣು ಮಗಳು ಹೇಳ್ತಾಳೆ, ಗುಡಿಗೆ ಹೋಗ್ತಾಳೆ ಹೆಣ್ಮಗಳು. ಇವತ್ತು ಗುಡಿ ಪ್ರವೇಶ ಹೆಣ್ಮಕ್ಳಿಗೆ ಬೇಕು ಅಂತ ಮಹಿಳೆಯರು ಚಳವಳಿ ಮಾಡ್ತಾ ಇದ್ದಾರೆ. ಈ ಜಾನಪದದಲ್ಲಿ ಒಬ್ಬ ಹೆಣ್ಣುಮಗಳು ಎಷ್ಟು ಚೆನ್ನಾಗಿ ಹೇಳಿದ್ದಾಳೆ ಅಂದರೆ, ದೇವರಿಗೆ ಬಂದಿವನಿ ದಾರಿ ಬಿಡೋ ಪೂಜಾರಿ, ದೇವರಿಗೂ ನನಗೂ ಒಳನಂಟು ಅಂತ ಒಳ ಮಾತು ಅಂತಾಳೆ. ಈ ದೇವರು ನೋಡಕ್ಕೆ ಹೋದಾಗ ಪೂಜಾರಿ ತಡೆದು ಬಿಡ್ತಾನೆ, ಹೆಂಗಸರು ಬರೋಂಗಿಲ್ಲಮ್ಮ, ನೀನು ಸ್ವಲ್ಪ ದೂರ ನಿಂತ್ಕೋ ಅಂತ. ಅದಕ್ಕೆ ಅವಳು ಹೇಳೋದು, ದೇವರಿಗೆ ಬಂದಿವನಿ ದಾರಿ ಬಿಡೋ ಪೂಜಾರಿ, ದೇವರಿಗೂ ನನಗೂ ಒಳ ಮಾತು, ದೇವ್ರ ಜೊತೆ ನಾನೇನೋ ಸೀಕ್ರೆಟಾಗಿ ಒಳ ಮಾತಾಡ್ಕೋಬೇಕಾಗಿದೆ, ನೀನ್ಯಾಕಪ್ಪ ತಡೀತೀಯಾ, ನನ್ನ ಬಿಡು ಅಂತ ಅವಳು ಪೂಜಾರಿಯನ್ನು ಕೇಳೋ ರೀತಿ ಭಾಳ ಅನನ್ಯವಾದದ್ದು ಅಂತ ಅನ್ನಿಸ್ತದೆ. ಇನ್ನೊಬ್ಬ ಹೆಣ್ಣು ಮಗಳು ಹೇಳ್ತಾಳೆ, ದೇವರವಳೇ ಅಂತ ದೇಗುಲಕ್ಕೆ ನಾ ಹೋದೆ, ದೇವರು ದೇಗುಲದಲ್ಲಿರಲಿಲ್ಲ, ದುಗ್ಗಲಮ್ಮ ತಾನಿದ್ದಳು ಹೂವಿನ ಬನದಲ್ಲಿ. ದೇವಸ್ಥಾನಕ್ಕೆ ನಾನು ದೇವರಿದ್ದಾಳೆ ಅಂತ ಹೋದೆ, ಅಲ್ಲಿ ದೇವರು ಇರಲಿಲ್ಲ. ನಾನು ಯಾವ ದೇವತೆಯನ್ನು ಹುಡಿಕೊಂಡು ಹೋದೆ, ಆ ದುಗ್ಗಲಮ್ಮ ದೇವಸ್ಥಾನದಲ್ಲಿಲ್ಲದೆ ಆ ಒಂದು ಹೂವಿನ ಬನದಲ್ಲಿ ಅವಳಿದ್ಲು ಅಂತಕ್ಕಂಥ ಮಾತನ್ನು ಹೇಳ್ತಾಳೆ. ಒಬ್ಬ ತಾಯಿ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂದರೆ, ಕಟ್ಟಾಣಿ ತಮ್ಮಯ್ಯಗೆ ಹೊಟ್ಟೆಯಲ್ಲಿ ಕಳ್ಳಿಲ್ಲ, ಕಟ್ಟಾಣಿ ತಮ್ಮಯ್ಯಗೆ ಹೊಟ್ಟೆಯಲ್ಲಿ ಕಳ್ಳಿಲ್ಲ, ಕೊಟ್ಟೇನೆಂದಾರೆ ಮಗಳಿಲ್ಲ, ಕೊಟ್ಟೇನೆಂದಾರೆ ಮಗಳಿಲ್ಲ ಆಡದವ, ಬಿಟ್ಟೇನೆಂದಾರೆ ಮನಸ್ಸಿಲ್ಲ. ಅಂದರೆ ಕಟ್ಟಾಣಿ ತಮ್ಮಯ್ಯಗೆ ಹೊಟ್ಟೆಯಲ್ಲಿ ಕಳ್ಳಿಲ್ಲ ಅಂದರೆ ಅವನಿಗೆ ಒಬೆಸಿಟಿ ಇಲ್ಲ, ಅಷ್ಟು ಚೆನ್ನಾಗಿ ಅವನು ದೇಹವನ್ನು ಕಾಪಾಡಿಕೊಂಡಿದ್ದಾನೆ. ನನ್ನ ತಮ್ಮ ಕಟ್ಟಾಣಿ ತಮ್ಮಯ್ಯ, ನನ್ನ ತಮ್ಮ ಅಷ್ಟು ಚೆನ್ನಾಗಿದ್ದಾನೆ, ಲೀನಾಗಿ ಚೆನ್ನಾಗಿದ್ದಾನೆ, ಅವನು ಹೊಟ್ಟೆಯಲ್ಲಿ ಕಳ್ಳೇ ಇಲ್ವೇನೋ ಅನ್ನೋಷ್ಟು ಸಣ್ಣಗಿದ್ದಾನೆ. ಆದರೆ ಅವನಿಗೆ ಕೊಡೋಣ, ನನ್ನ ಮಗಳು ಕೊಡೋಣ ಅಂದರೆ ಮಗಳಿಲ್ಲ. ಕೊಟ್ಟೇನೆಂದಾರೆ ಮಗಳಿಲ್ಲ, ಕೊಟ್ಟೇನೆಂದಾರೆ ಮಗಳಿಲ್ಲ ತಾಯವ್ವ, ಬಿಟ್ಟೇನೆಂದಾರೆ ಮನಸ್ಸಿಲ್ಲ, ನನಗೆ ಬಿಡೋಕ್ಕೂ ಮನಸ್ಸಿಲ್ಲ, ಯಾಕೆಂದರೆ ಮಗಳು ಕೊಡೋಕ್ಕೂ ಇಲ್ಲ, ಇವಳಿಗೆ ಮನಸ್ಸು ಕೂಡ ಇಲ್ಲ. ಅಂದರೆ ಈ ರೀತಿ ಮನುಷ್ಯ ಸಂಬಂಧಗಳನ್ನು ಅವರು ಹೇಳೋದನ್ನ ನಾವು ನೋಡ್ತೇವೆ. ಮತ್ತು ಇನ್ನೊಂದು ಕಡೆ ಚೆನ್ನಾಗಿ ಹೇಳಿದ್ದಾರೆ, ದ್ಯಾಮವ್ವ ನಿನಗುಡಿಯ, ದುರ್ಗವ್ವ ನಿನಗುಡಿಯ, ಹೊಸಗುಡಿಯ ಯಾರು ಕಟ್ಸಾರ, ನಮ್ಮೂರ ಮಾನ್ಯ ಉಳುವಂಥ ರೈತಾರು. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನೆಲ್ಲ ಕಟ್ಟೋರು ಮಹಾರಾಜರು. ಆದರೆ ಈ ತ್ರಿಪದಿಯಲ್ಲಿ ಹೆಣ್ಣು ಮಕ್ಕಳು ಹೇಳೋ ತ್ರಿಪದಿಯಲ್ಲಿ ಏನು ಹೇಳ್ತಾರೆ ಅಂದರೆ, ದ್ಯಾಮವ್ವ ದುರ್ಗವ್ವ ನಿನ್ನ ಗುಡಿಯನ್ನು ಕಟ್ಟಿಸ್ತವ್ರು ಯಾರು ಅಂದರೆ, ನಮ್ಮೂರ ರೈತರು ಕಟ್ಟಿಸಿದ್ರು ಈ ಗುಡಿಯನ್ನು ಅಂತ ಅಭಿಮಾನದಿಂದ ಅವರು ಹೇಳ್ಕೊಳ್ಳೋದನ್ನ ನಾವು ನೋಡ್ತೇವೆ. ಇನ್ನೊಂದು, ಈ ಜನಪದ ಸಂಗ್ರಹದಲ್ಲಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರವ್ರದ್ದು ಒಳ್ಳೆ ಪಾತ್ರ. ಅವರು ಸೆಂಟ್ರಲ್ ಜೈಲಿನಲ್ಲಿದ್ದಾಗ, ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹೋರಾಟ ಮಾಡಿ ಅವರು ಸೆಂಟ್ರಲ್ ಜೈಲಿನಲ್ಲಿದ್ದಾಗ ಪಕ್ಕದ ಇದರೊಳಗೆ ವಾರ್ಡ್ನಲ್ಲಿ ಕಳ್ಳರು ಇರ್ತಾರೆ. ಆ ಕಳ್ಳರು ಅವರು ಕೋಲಾಟ ಆಡಿಕೊಂಡು ಚೆನ್ನಾಗಿ ಆಡ್ತಾ ಇರ್ತಾರೆ. ಈ ಗೌರೂರವರು ಅವರ ಹಾಡುಗಳನ್ನು ಹೋಗಿ ಬರ್ಕೊಳ್ತಾರೆ, ಹಾಡುಗಳನ್ನ, ಆ ಕಳ್ಳರ ಹಾಡುಗಳನ್ನ. ಕಳ್ಳರು ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಅಂದರೆ,
ಅವರು ಆಂಜನೇಯಂದು ಒಡವೆ, ಆಂಜನೇಯಂದು ವಜ್ರ ಎಲ್ಲ ಲೂಟಿ ಮಾಡಿಬಿಟ್ಟಿದ್ದಾರೆ. ಆ ಲೂಟಿ ಮಾಡಿಬಿಟ್ಟು ಅವ್ರು ಹಾಡ್ತಾ ಇರೋ ಹಾಡು ಹೆಂಗಿದೆ ಅಂದರೆ, ಸುಲಿಗೆಯ ಕೊಳಬಹುದೇ ಹನುಮಣ್ಣ ನಿನ್ನ ಸುಲಿಸಿಕೊಳ್ಳಲು ಬಹುದೇ. ಅಂದರೆ ಸುಲಿಗೆ ಮಾಡಿಬಿಟ್ರು ಹನುಮಂತನಿವರು ಈ ಕಳ್ಳರು. ಅವ್ರ ಹನುಮಂತನಿಗೆ ಹೇಳ್ತಾವ್ರು ದೇವ್ರಿಗೇನೆ, ನೀನು ಈ ಥರ ನಮ್ಮ ಹತ್ರ ಕಳ್ತನ ಮಾಡಿಸ್ಕೋಬೋದಾ, ನೀನು ಸುಲಿಸ್ಕೋಬೋದಾ, ನೀನು ಸುಲಿಗೆ ಕೊಳಬಹುದೇ. ಗಡಿಯ ಕಳ್ಳರು ಬಂದು ನಿನ್ನ ತೊಡೆಯ ಮೇಗಳ ಬಂಗಾರ ಸಡಿಲಿಸಿ ಒಯ್ಯುವಾಗ ಗಡಗುಟ್ಟಿ ನಡುಗಿದ್ಯಲ್ಲೋ ಹನುಮಣ್ಣ, ಗಡಗುಟ್ಟಿ ನಡುಗಿದ್ಯಲ್ಲೋ. ಅಂದರೆ ಈ ಕಳ್ಳರ ಇದು ನೋಡಿ ಆತ್ಮವಿಶ್ವಾಸ. ನಾವು ನಿನ್ನ ಬಂಗಾರನೆಲ್ಲ ಕಳ್ಚ್ಕೊತಾ ಇದ್ರೆ ಗಡಗಡ ನಡುಗ್ತಾ ಇದ್ದಲ್ಲೋ ಹನುಮಂತ, ಗಡಗಡ ನಡುಗ್ತಾ ಇದೆಯಲ್ಲೋ. ಕಳ್ಳರ ಒಂದು ಪೌರುಷ ಈ ಹಾಡಿನಲ್ಲಿ ಗೊತ್ತಾಗ್ತದೆ. ಸುಲಿಗೆಯ ಕೊಳಬಹುದೇ, ಕಳ್ಳ ಬೇಡರು ಬಂದು ಪಾರಿಯ ಬೇಲಿ ಕಂಡಿಯ ಕೀಳುವಾಗ ಗುಂಡಿಗೆ ನಡುಗೀತಲ್ಲೋ ಹನುಮಯ್ಯ, ಗುಂಡಿಗೆ ನಡುಗೀತಲ್ಲೋ. ಆ ದೇವ್ರ ಕಿಟಕಿ ಹೊಡೆದು ನಾವು ನುಗ್ತಾ ಇದ್ದರೆ ನಿನ್ನ ಗುಂಡಿಗೆನೇ ನಡುಗ್ತಾ ಇತ್ತಲ್ಲೋ ಹನುಮಂತ, ನಿನ್ನ ಗುಂಡೆ ನಡುಗ್ತಾ ಇದ್ದ. ಈ ಕಳ್ಳರು ಎಷ್ಟು ಚೆನ್ನಾಗಿ ಹಾಡು ಕಟ್ಟಿದ್ದಾರೆ. ಕಳ್ಳತನವನ್ನು ವೈಭವೀಕರಿಸ್ಕೊಂಡು ಆ ದೇವ್ರನ್ನೇ ಟೀಕೆ ಮಾಡಿಕೊಂಡು ಮಾಡಿರೋದು. ಉಪ್ಪರಿಕೆ ಕಲ್ಕಂಡ ಹನುಮಣ್ಣ ನಿನ್ನ ಒಪ್ಪುಳ್ಳ ಪಲ್ಲಕ್ಕಿ ಒಯ್ಯುವಾಗ ಬೆಪ್ಪಾಗಿ ಇರುವರೇನೋ. ಈ ಕಳ್ಳರು ಒಡವೆ ಕದ್ದಿದ್ದಷ್ಟೇ ಅಲ್ಲ, ಪಲ್ಲಕ್ಕಿನೂ ಕತ್ಕೊಂಡು ಹೋಗ್ಬಿಡ್ತಾರೆ. ಆ ಪಲ್ಲಕ್ಕಿ ಕತ್ಕೊಂಡು ಹೋಗುವಾಗ ಹನುಮಂತ ನೀನು ಬೆಪ್ಪಾಗಿ ನಿಂತಿದ್ದಲ್ಲೋ ಅಂತ ಈ ಕಳ್ಳರು ಅವನ್ನೇ ಹನುಮಂತನ್ನೇ ಪ್ರಶ್ನೆ ಮಾಡ್ತಕ್ಕಂಥದ್ದು. ಹನುಮಣ್ಣ ಸುಲಿಗೆಯ ಕೊಡಬಹುದೇ, ಹನುಮಣ್ಣ ಸುಲಿಗೆ ಕೊಡಬಹುದೇ. ಅಂದರೆ ಈ ಜಾನಪದ ಅನ್ನೋದು ಎಷ್ಟು ವೈವಿಧ್ಯಮಯವಾಗಿದೆ ಅನ್ನೋದು ಹಳ್ಳಿಯ ಹಾಡುಗಳು ಅಂತ ಗೋರು ರಾಮಸ್ವಾಮಿ ಅಯ್ಯಂಗಾರ್ ಅವರು 37ನೇ ಇಸ್ವಿಯಲ್ಲಿ ಏನು ಪ್ರಕಟ ಮಾಡಿದ್ರು ಅದರಲ್ಲಿ ಈ ಪದ್ಯ ಇದೆ. ಅಂದರೆ ಈ ಜಾನಪದ ಅನ್ನೋದು ಭಾಳ ವಿಶಿಷ್ಟವಾದ್ದು, ಮುಕ್ತವಾದ್ದು ಅನ್ನೋದಕ್ಕೆ ಈ ಪದ್ಯಗಳು ಉದಾಹರಣೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತು ಈ ಜಾನಪದ ಅನ್ನೋದು ಎಷ್ಟು ಕ್ರಿಯಾತ್ಮಕ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ನಾನು ಉತ್ತರ ಕರ್ನಾಟಕದಲ್ಲಿ ನೋಡಿದೆ. ಅಲ್ಲಿ ಸೋಬಾನ ಹೇಳ್ತಾ ಇದ್ದಾಳೆ ಹೆಂಡತಿ, ಸೋಬಾನದ ಹಾಡುಗಳನ್ನ ಹೇಳ್ತಾ ಇದ್ದಾಳೆ ಹೆಂಡತಿ. ಗಂಡ ವೀರಭದ್ರನ ಇದನ್ನು ಕುಣಿತಾ ಇದ್ದಾನೆ, ಆಹಾ ವೀರಭದ್ರ, ಆಹಾ ಭದ್ರ ಅಂತ ಕುಣಿತಾ ಇದ್ದಾನೆ ಗಂಡ ಮುಂದುಗಡೆ. ಒಂದು ಹಬ್ಬ ಅದು. ಆದರೆ ಇವಳು ಹೆಂಡತಿ ಏನು ಮಾಡಿದ್ದಾಳೆ, ಅಲ್ಲಿ ಒಲೆ ಮೇಲೆ ಏನೋ ಇಟ್ಟಿದ್ದಾಳೆ, ಅಕ್ಕಿಗೆ ಒಲೆ ಮೇಲೆ ಪಾತ್ರೆ ಇಟ್ಟುಬಿಟ್ಟಿದ್ದಾಳೆ, ಅನ್ನಕ್ಕಿಟ್ಟಿದ್ದಾಳೆ. ಆದರೆ ಇಲ್ಲಿ ಇವಳು ಸೋಬಾನ ಹೇಳ್ತಾ ಇದ್ದಾಳೆ, ಅಲ್ಲಿ ಗಂಡ ಆಹಾ ವೀರಭದ್ರ ಅಂತ ಕುಣಿತಾ ಇದ್ದಾನೆ. ಅಲ್ಲಿ ಒಲೆ ಮೇಲೆ ಮನೆಯಲ್ಲಿ ಅಕ್ಕಿಗೆ ಇಟ್ಬಿಟ್ಟವಳೆ. ಅದೇನಾದರೂ ಉಕ್ಕಿ ಎಲ್ಲ ಅಡುಗೆ ನಾಶವಾದರೆ, ಅಡುಗೆ ಹೋಗ್ಬಿಟ್ರೆ ಅವಳಿಗೆ ಭಯ. ಸೋಬಾನ ಹೇಳೋಳಿಗೆ, ಆ ಹೆಣ್ಮಗಳಿಗೆ, ಅವಳು ತನ್ನ ಗಂಡ ವೀರಭದ್ರ ಆಗಿ ಆಹಾ ಅಂತ ಕುಣಿತಾ ಇದ್ನಲ್ಲ ಅವನ್ನ ಉದ್ದೇಶಿಸಿ ಒಂದು ಹಾಡ್ತಾಳೆ ನೋಡಿ. ಆಡುವಾಗ ಈ ಹಾಡನ್ನು ಹಾಡ್ತಾಳೆ, ಅಡುಗೆಯ ಮನೆಯೊಳಗೆ ಅನ್ನಕ್ಕೆ ಇಟ್ಟೀನಿ ಹೊತ್ತಿಗಿತ್ತೀತ ಹೋಗಿ ನೋಡ ಸೋಬಾನವೇ ಸೀತೆ ಸೋಬಾನವೇ ಅಂತಾಳೆ. ಅಂದರೆ ಅವನ್ನ ನೋಡ್ಬಿಟ್ಟು ಅಡುಗೆಯ ಮನೆಯೊಳಗೆ ಅನ್ನಕ್ಕೆ ಇಟ್ಟೀನಿ ಹೊತ್ತಿಗಿತ್ತೀತ ಹೋಗಿ ನೋಡ ಸೋಬಾನವೇ ಸೀತೆ ಸೋಬಾನವೇ ಅಂತಾಳೆ. ತಕ್ಷಣ ಅವನೇನು ಮಾಡ್ತಾನೆ, ಇವಳಿಗೆ ಉತ್ತರ ಕೊಡ್ತಾನೆ ಕುಣ್ಕೊಂಡನೆ, ಆಹಾ ವೀರ, ಆಹಾ ಸರ್ಪ, ನೀನು ಹೇಳಿದ ಪ್ರಕಾರ ಅಡುಗೆ ಮನೆಗೆ ಹೋದೆ, ಅನ್ನ ನೋಡಿದೆ, ನೀರು ಕಡಿಮೆ ಆಗಿತ್ತು, ನೀರು ಹಾಕಿದೆ, ಕಳಕಳ ಕುದಿಸಿದೆ, ಕೆಳಗಿಳಿಸಿದೆ, ಕಡೆ 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 ವೀರಭದ್ರ ಆಹಾ ಅಂತ ಅವನಂತಾನೆ. ಅಂದರೆ ಈ ಗಂಡ ಹೆಂಡತಿಯ ಸಂಭಾಷಣೆ ಯಾವ ರೀತಿ ನಡೀತದೆ ಈ ಜಾನಪದದಲ್ಲಿ ಅನ್ನೋದಕ್ಕೆ ಈ ಜೀವಂತ ಉದಾಹರಣೆ. ಅಂದರೆ ಜಾನಪದ ಎಷ್ಟು ಜೀವಂತವಾಗಿದೆ ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಜನಪದರಿಗೆ ಕಾಲಪ್ರಜ್ಞೆ ಬಗ್ಗೆ ಒಂದು ಒಳ್ಳೆಯ ಉದಾಹರಣೆಯನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಶ್ರೀಕಂಠೇಗೌಡರು ಅಂತ ಮಂಡ್ಯದಲ್ಲಿ ಜಡ್ಜ್ ಆಗಿದ್ದರು ಹಿಂದೆ. ಅವರು ಸಾಹಿತ್ಯವನ್ನು ಬರೆದರು, ನ್ಯಾಯಾಧಿಪತಿಗಳು. ಅವರ ಇದರಲ್ಲಿ ಇದನ್ನು ದಾಖಲು ಮಾಡಿದ್ದಾರೆ. ಕೋರ್ಟ್ ಕೇಸು. ಈ ಜನಪದರ ಕಾಲಪ್ರಜ್ಞೆ ಯಾವ ರೀತಿ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ ಇಲ್ಲಿ. ಲಾಯರು ಪಾರ್ಟಿ ಸವಾಲು ಆಗ್ತಾನೆ ಎದುರು ಪಾರ್ಟಿಗೆ. ಎದುರು ಪಾರ್ಟಿ ಬಂದು ನಿಂತ್ಕೋತಾನೆ. ಲಾಯರ್ ಕೇಳ್ತಾನೆ, ಮಂಡ್ಯವನ್ನು ಎಷ್ಟೊತ್ತಿಗೆ ಬಿಟ್ಟೆ ಅಂತಾನೆ.
ಯಾರನ್ನ, ಈ ಎದುರು ಪಾರ್ಟಿಯವನ್ನ, ಕಕ್ಷಿದಾರನ್ನ. ಮಂಡ್ಯವನ್ನು ಎಷ್ಟೊತ್ತಿಗೆ ಬಿಟ್ಟೆ? ಆವಾಗ ಸಾಕ್ಷಿ ಏನು ಹೇಳ್ತಾನೆ, ಮಂಡ್ಯನ ಕೋಳಿ ಕೂಗ್ದಾಗ ಬಿಟ್ಟೆ ಅಂತಾನೆ. ತಿರ್ಗಾ ಲಾಯರು ಇಂಡವಾಳಕ್ಕೆ ಎಷ್ಟೊತ್ತಿಗೆ ಬಂದೆ ಅಂತಾನೆ. ಸಾಕ್ಷಿ ಏರ್ ಕಟ್ಟೋ ಹೊತ್ತಿಗೆ ಬಂದೆ ಅಂತಾನೆ. ಲಾಯರು ಇಂಡವಾಳ ಎಷ್ಟೊತ್ತಿಗೆ ಬಿಟ್ಟೆ ಅಂತಾನೆ. ಸಾಕ್ಷಿ ಕುರಿ ಬಿಡೋ ಹೊತ್ತಿಗೆ ಬಿಟ್ಟೆ ಅಂತಾನೆ. ಲಾಯರು ಗಣಂಗೂರಿಗೆ ಎಷ್ಟೊತ್ತಿಗೆ ಬಂದೆ ಅಂತಾನೆ. ಸಾಕ್ಷಿ ದನ ಬಿಡೋ ಹೊತ್ತಿಗೆ ಬಂದೆ ಅಂತಾನೆ. ಲಾಯರು ಗಣಂಗೂರಿನಲ್ಲಿ ಎಷ್ಟೊತ್ತಿದ್ದೆ ಅಂತಾನೆ. ಅವರೇ ಬೇಯೋ ಹೊತ್ತಿದ್ದೆ ಅಂತಾನೆ. ಅವರೇ ಕಾಳು ಬೇಯೋಕ್ಕೆ ಇಷ್ಟು ಅವಧಿ ಅಂತ ಇರುತ್ತಲ್ಲ, ಅಷ್ಟೊತ್ತಿದ್ದೆ ಅಂತಾನೆ. ಅಂದರೆ ಅವನು ಟೈಮ್ ಹೇಳೋದೇ ಇಲ್ಲ, ಅವನು ಬರೀ ಇದನ್ನೇ ಹೇಳ್ತಾನೆ. ದನ ಬಿಡೋದು, ಕುರಿ ಬಿಡೋದು, ಅವರೇ ಕಾಳು ಬೇಯೋದು, ಇದರಲ್ಲೇ ಟೈಮ್ ಹೇಳೋದನ್ನು ಎಷ್ಟು ಚೆನ್ನಾಗಿ ಅವರು ಹಿಡ್ದಿದ್ದಾರೆ. ಶ್ರೀಕಂಠೇಗೌಡರು ಅದು ಬರೆದಿದ್ದಾರೆ. ಅಂದರೆ ನಮ್ಮ ಜನಗಳ ಕಾಲ ಪ್ರಜ್ಞೆ ಆ ಥರ ಇತ್ತು. ಕಾಲವನ್ನು ಈ ರೀತಿ ಅವರು ಪರಿಗಣಿಸ್ತಾ ಇದ್ರು ಅನ್ನೋದು ಗೊತ್ತಾಗ್ತದೆ. ಮತ್ತು ನನಗೆ ತುಂಬ ಒಂದು ಹಿಡಿಸಿದ್ದು ಅಂದರೆ, ಜಾನಪದ ಯಾಕೆ ಇಷ್ಟೊಂದು ಜನಪ್ರಿಯ ಅಂದರೆ ಅದರಲ್ಲಿರೋ ಜೀವಂತಿಗೆ. ಈ PK ರಾಜಶೇಖರ ಅಂತ ಇದ್ದಾರೆ ಮೈಸೂರಿನಲ್ಲಿ, ಅವ್ರ ತಂಡದವರು ಒಂದು ಹಾಡು ಹೇಳ್ತಾ ಇದ್ದರು. ನನಗೆ ಎಷ್ಟು ಸಂತೋಷ ಆಯಿತು ಅಂದರೆ, ಹಾಡನ್ನು ಕೇಳಿ ಕೂಡಲೇ ನಾನು ಬರ್ಕೊಂಡೆ. ಈ ಹಾಡು ಚೆನ್ನಾಗಿದೆ, ನನಗೆ ಬರ್ಕೊಡಿ ಅಂತ ಬರ್ಕೊಂಡೆ ನಾನು. ಅದರಲ್ಲಿ ಈ ಹಳ್ಳಿನಲ್ಲಿ ತೇರಿಗೆ ಹೋಗೋನೊಬ್ಬ ಹೇಳ್ತಾನೆ, ನಾನು ಬತ್ತಿನ ಜಾತ್ರೆಗೆ, ಖ್ಯಾತೇಲಿಂಗನ ಜಾತ್ರೆಗೆ, ಅಂಗಿ ಇಕ್ಕೊಂಡು ನಿಂಗಿ ಕರ್ಕೊಂಡು ನಾನು ಬತ್ತಿನ ಜಾತ್ರೆಗೆ, ಖ್ಯಾತೇಲಿಂಗನ ಜಾತ್ರೆಗೆ, ಕಾಳು ಹುರ್ಕೊಂಡು ಕಾಳಿ ಕರ್ಕೊಂಡು ನಾನು ಬತ್ತಿನ ಜಾತ್ರೆಗೆ, ರೊಟ್ಟಿ ಸುಟ್ಕೊಂಡು ಪುಟ್ಟಿ ಕರ್ಕೊಂಡು ನಾನು ಬತ್ತಿನ ಜಾತ್ರೆಗೆ, ಎಮ್ಮೆ ಓಡ್ಕೊಂಡು ತಿಮ್ಮಿ ಕರ್ಕೊಂಡು ನಾನು ಬತ್ತಿನ ಜಾತ್ರೆಗೆ, ಹುಳ್ಳಿ ಹುರ್ಕೊಂಡು ಕುಳ್ಳಿ ಕರ್ಕೊಂಡು ನಾನು ಬತ್ತಿನ ಜಾತ್ರೆಗೆ, ಮುದ್ದೆ ಕಟ್ಕೊಂಡು ಮುದ್ದಿ ಕರ್ಕೊಂಡು ನಾನು ಬರ್ತೀನಿ ಜಾತ್ರೆಗೆ, ಅಕ್ಕಿ ಏರ್ಕೊಂಡು ಚಿಕ್ಕಿ ಕರ್ಕೊಂಡು ನಾನು ಬತ್ತಿನ ಜಾತ್ರೆಗೆ, ಹೋರಿ ಹೊಡ್ಕೊಂಡು ಈರಿ ಕರ್ಕೊಂಡು ನಾನು ಬತ್ತೀನಿ ಜಾತ್ರೆಗೆ, ರಾಗಿ ಹೇರ್ಕೊಂಡು ನಾಗಿ ಕರ್ಕೊಂಡು ನಾನು ಬತ್ತಿನ ಜಾತ್ರೆಗೆ, ಸರ್ಸ ಆಡ್ಕೊಂಡು ನರ್ಸಿ ಕರ್ಕೊಂಡು ನಾನು ಬತ್ತಿನ ಜಾತ್ರೆಗೆ, ತಂಗಳು ತಕ್ಕೊಂಡು ಮಂಗಳಿ ಕರ್ಕೊಂಡು ನಾನು ಬತ್ತಿನ ಜಾತ್ರೆಗೆ, ಒಲ್ಲಿ ಒತ್ಕೊಂಡು ಮಲ್ಲಿ ಕರ್ಕೊಂಡು ನಾನು ಬತ್ತೀನಿ ಜಾತ್ರೆಗೆ, ಕೊಳ್ಳಿ ಹಿಡ್ಕೊಂಡು ಡೊಳ್ಳಿ ಕರ್ಕೊಂಡು ನಾನು ಬತ್ತಿನ ಜಾತ್ರೆಗೆ, ಮೂಡೆ ಒತ್ಕೊಂಡು ಮೂಗಿ ಕರ್ಕೊಂಡು ನಾನು ಬತ್ತಿನ ಜಾತ್ರೆಗೆ, ಪಂಚೆ ಉಟ್ಕೊಂಡು ಕೆಂಚಿ ಕರ್ಕೊಂಡು ನಾನು ಬತ್ತಿನ ಜಾತ್ರೆಗೆ, ಚಡ್ಡಿ ಇಕ್ಕೊಂಡು ಗಿಡ್ಡಿ ಕರ್ಕೊಂಡು ನಾನು ಬತ್ತಿನ ಜಾತ್ರೆಗೆ. ಅಂದರೆ ಎಷ್ಟು ಜೀವಂತಿಕೆ ಇದೆ, ಜೀವನ ಅನುಭವ ಇದೆ, ಜೀವನದ ಸಂಭ್ರಮ. ಬದುಕಿನ ಸೆಲೆಬ್ರೇಷನ್ ಅಂತ ಏನು ಹೇಳ್ತೀವಿ, ಬದುಕಿನ ಸಂಭ್ರಮಾಚರಣೆ ಅನ್ನೋದೇನಿದೆ ಅದು ಜಾನಪದದಲ್ಲಿ ಯಥೇಚ್ಛವಾಗಿ ಸಿಗ್ತದೆ. ಬದುಕಿನ ಸಂತೋಷ ಮತ್ತು ಆ ಬಡತನ ಇದ್ದರೂ ಕೂಡ ಅದರಲ್ಲೇ ಹೆಮ್ಮೆ ಪಡ್ತಕ್ಕಂಥದ್ದು, ಮತ್ತೊಬ್ಬರನ್ನ ಪ್ರೀತಿಸ್ತಕ್ಕಂಥದ್ದು, ಆಮೇಲೆ ಪ್ರಕೃತಿಯನ್ನು ಗೌರವಿಸ್ತಕ್ಕಂಥದ್ದು. ಒಂದು ಬೆಟ್ಟ ಹಾಕ್ಕೊಂಡ್ರೆ ಸ್ವಾಮಿ ಅಂತ ಕೈ ಮುಗಿತಾರೆ, ಒಂದು ಬೆಟ್ಟ ಹಾಕೊಂಡ್ರೆ ಇದು ಬೆಟ್ಟ ಅಲ್ಲ ಆಂಜನೇಯ ಅಂತ ಹೇಳ್ತಾರೆ. ಒಂದು ಮರ ಹಾಕೊಂಡ್ರೆ ತಾಯಿ ಅಂತ ನಮಸ್ಕಾರ ಮಾಡ್ತಾರೆ, ಇದು ಬೇವಿನ ಮರ, ಇದು ನಮ್ಮ ತಾಯಿ ಅಂತ ಹೇಳ್ತಾರೆ. ಅಂದರೆ ಆ ಪವಿತ್ರ ಭಾವನೆ ಈ ಜಾನಪದದಲ್ಲಿ ದಟ್ಟವಾಗಿರೋದನ್ನ ನಾವು ಕಾಣ್ತೇವೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು, ನಾನು ಈ ದೇವತೆಗಳ ಬಗ್ಗೆ ಕ್ಷೇತ್ರ ಕಾರ್ಯ ಮಾಡ್ತಾ ಇದ್ದಾಗ ಈ ದೇವರುಗಳು ಮೈ ಮೇಲೆ ಬರೋದನ್ನು ನಾನು ಸ್ವಲ್ಪ ಗಮನಿಸ್ತಾ ಇದ್ದೆ. ದೇವರುಗಳು, ನಾನು ಒಂದು ದೇವರು ಮೈ ಮೇಲೆ ಬಂದಾಗ, ಆ ಹಬ್ಬದಲ್ಲಿ ದೇವರು ಮೈ ಮೇಲೆ ಬರ್ತದೆ. ಆ ದೇವರು ಮೈ ಮೇಲೆ ಬಂದಾಗ ಊರ ಯಜಮಾನ ಅಜ್ಜ, ತಾಯಿ, ಇಷ್ಟು ದಿನ ಎಲ್ಲೋಗಿದ್ದೆ, ದೇವ್ರ ಮೈ ಮೇಲೆ ಬಂದು ಕುಣಿತಾ ಇದೆ, ಇವನೋಗಿ ಅಜ್ಜ, ತಾಯಿ ಇಷ್ಟು ದಿನ ಎಲ್ಲೋಗಿದ್ದೆ, ನಮ್ಮನ್ನು ಮರೆತು ಬಿಟ್ಟ, ನಮ್ಮೂರನ್ನ ಇಷ್ಟು ದಿನ ಕಾಣಿಸ್ಲೇ ಇಲ್ವಲ್ಲ ನೀನು ಅಂತ ಇವನು ಕೇಳ್ತಾನೆ ಅಜ್ಜ. ದೇವರು ಏನು ಹೇಳ್ತದೆ ಅಂದರೆ, ಇದು ನಡೆದದ್ದೇ ಇದು. ದೇವ್ರು ಏನು ಹೇಳ್ತು ಅಂದರೆ, ಅಲ್ಲಪ್ಪ ನಿಮ್ಮೂರು ಒಂದೇನಾ, 3 ಲೋಕನೂ ಸುತ್ತಬೇಕಲ್ಲಯ್ಯ, 3 ಲೋಕನೂ ನೋಡ್ಕೋಬೇಕಲ್ಲಪ್ಪ, ನಿಮ್ಮೂರು ಒಂದೇನಾ ಅಂತ. ಇವನು ಅಜ್ಜ ಸುಮ್ಮನೆ ಆಯ್ತಾನೆ. ಆದರೂ ತಿರ್ಗಾ ಅಜ್ಜ ಸುಮ್ಮನೆ ಇರೋದಿಲ್ಲ ಯಜಮಾನ. ತಾಯಿ, ನಮ್ಮ ಕಷ್ಟ ನೀನು ಗೊತ್ತಾಗಲ್ವಾ ಅಂತಾನೆ ಯಜಮಾನ. ಅಪ್ಪಪ್ಪ ದೇವರು, ನಾನೇನು ಸುಖವಾಗಿದ್ದೀನೇನಪ್ಪ ಅಂತೇಳಿ. ಅಂದರೆ ಆ ದೇವರುಗಳು ಕೂಡ ಕಷ್ಟ ಅನುಭವಿಸ್ತವೆ ಅನ್ನೋದಕ್ಕೆ ನಿಜವಾಗೂ ಇದು ಅಂದರೆ ಮಾನವೀಯವಾದ ಸಂದರ್ಭ ಅಂತ ಅನ್ನಿಸ್ತದೆ. ನಾ ಇಲ್ಲಿ ಶ್ರೀರಾಮ್ಪುರದಲ್ಲೇ
ಇದಕ್ಕಿದ್ದಂಗೆ ರಾತ್ರಿ ಹೊತ್ತು ಆಂಜನೇಯ ಬಂದ್ಬಿಡ್ತವನು ಮೈ ಮೇಲೆ, ರಾತ್ರಿ 11 ಗಂಟೆಯಲ್ಲಿ. ಅಲ್ಲಿ ಏನಂದರೆ ಶ್ರೀರಾಮ್ಪುರದಲ್ಲಿ ನಾವೆಲ್ಲ ಈ ಬೇಸಿಗೆಯಲ್ಲಿ ಹೊರಗಡೆ ರೋಡ್ನಲ್ಲೇ ಮಲಗ್ತಕ್ಕಂಥದ್ದು. ರೋಡಲ್ಲೇ ಎಲ್ಲ ಮಲಗಿದ್ರು. ಆದರೆ ಆಂಜನೇಯ ಬಂದು ರೋಡಲ್ಲಿ ಮಲಗಿರೋರ ಮೇಲೆಲ್ಲ ಎಗರಿ ತುಳ್ಕೊಂಡು ಅವ್ರನ್ನೆಲ್ಲ ಎಬ್ಬರಿಸಿ ಕಿರ್ಚಾಡಿಕೊಂಡು ನಾನು ಆಂಜನೇಯ ಆಂಜನೇಯ ನಾನು ಅಂತ ಎಲ್ಲ ಹೇಳ್ಕೊಂಡು ಬಂದ. ಎಲ್ಲ ಎದ್ದುಬಿಟ್ರು ಜನಗಳು, ಮಲಗಿದ್ದವರೆಲ್ಲ ಎದ್ಬಿಟ್ರು. ದೇವ್ರು ಬಂತು ಅಂತ. ಸ್ವಾಮಿ ಏನಾಗಬೇಕು ಸ್ವಾಮಿ, ಏನಾಗಬೇಕು ಸ್ವಾಮಿ. ಆಂಜನೇಯ ಏನೂ ಆಗಬೇಕಾದಿಲ್ಲ, ನನ್ನ ಹೆಂಡ್ತಿ ಏನು ಹೊರಗಡೆ ಮಲಗಿದ್ದಾಳೆ, ಅವಳು ಒಳಗಡೆ ಮಲಗಬೇಕೀಗ ಅಂತ. ಆಮೇಲೆ ಅವನು ಹೆಂಡ್ತಿ ಬಾಯ್ಬಿಟ್ಲು, ಅಣ್ಣ ದೇವರು ಅಲ್ಲ ಏನೂ ಅಲ್ಲ, ನಾನು ಒಳಗಡೆ ಮಲಗಲಿ ಅಂತ ಈ ನಾಟಕ ಆಡ್ತಾವನೆ. ನಂಬೇಡಿ ಕಳ್ಳ ಇವನು. ಅಂದರೆ ಈ ದೇವರುಗಳು ಯಾವ್ಯಾವ ರೀತಿ ಇರ್ತವೆ ಅನ್ನೋದಕ್ಕೆ. ನಾನು ಇನ್ನೊಂದು ದೇವರು ಚಿಕ್ಕಮಂಗ್ಳೂರಿನಲ್ಲಿ ಒಂದು ಹಳ್ಳಿನಲ್ಲಿ ನೋಡಿದೆ. ಆ ದೇವ್ರ ಮಹಿಮೆ ಬಗ್ಗೆ ತುಂಬ ಹೇಳಿದ್ರು. ನಾನೇನು ಹೇಳಿದೆ, ಆ ದೇವ್ರು ನೋಡಬೇಕಲ್ಲ, ಕರ್ಕೊಂಡು ಹೋದ್ರು ಒಂದು ಕಾಡನ್ನು ಕಡೆ. ಸ್ವಲ್ಪ ಆ ಸೀಳದಾರಿಲಿ ಒಂದು ಕಲ್ಲಿಗೆ ಕುಂಕುಮ ಅರಿಶಿನ ಹಾಕಿದ್ರು. ನಾನು ಹೇಳಿದೆ, ದೇವ್ರ ಬಗ್ಗೆ ಇಷ್ಟೊಂದು ಹೇಳ್ತಿರಲ್ಲ, ಏನಿದು ಈ ಕಟ್ಟಡನೇ ಇಲ್ಲ, ಫುಟ್ಪಾತಲ್ಲಿ ಇದ್ದಂಗೆ ಕಲ್ಲು, ಸಣ್ಣ ಕಲ್ಲಲ್ಲ. ಆವಾಗ ಇವರು ದೇವಸ್ಥಾನ ಕಟ್ಟಕ್ಕೆ ಹೋದ್ರಂತೆ. ಆ ದೇವಸ್ಥಾನ ಕಟ್ಟಕ್ಕೆ ಹೋದಾಗ ದೇವರು, ನಿಮಗೆಲ್ಲರಿಗೂ ಮನೆ ಇದೆಯೇನಪ್ಪ ಅಂತ ಕೇಳ್ತಂತೆ. ಒಬ್ಬ ನನಗಿಲ್ಲ ಅಂದ್ಬಿಟ್ಟ. ಆವಾಗ ಆ ದೇವರು ಅವನಿಗೆ ಮನೆ ಇರೋವರೆಗೂ, ಮನೆ ಆಗೋವರೆಗೂ ನನಗೆ ಬ್ಯಾಡ್ರಪ್ಪ ಅಂತೇಳಿ ಅವತ್ತಿಂದ ಆ ದೇವಸ್ಥಾನ ಇಲ್ಲ. ಒಬ್ಬ ಹೇಳ್ದ, ನನಗೆ ಮನೆ ಇಲ್ಲ ತಾಯಿ ಅಂದ. ದೇವರು ಏನಂತೋ, ಅವನಿಗೆ ಮನೆ ಆಗೋವರೆಗೂ ನನಗೆ ಮನೆ ಬೇಡ್ರಪ್ಪ, ಯಾಕೆಂದರೆ ಅವನ ಕಷ್ಟದಲ್ಲಿ ಅವನೇ, ನಾನು ಹಿಂಗೆ ಇರ್ತೀನಪ್ಪ. ತಾಯಿ ಮನೆ ನಿನ್ಗೆ ಗುಡಿ ಎಲ್ಲ ನಿಂತೆರಿಗೂ ಕಟ್ಟಿದೆ, ನಿನಗೆ ಕಟ್ತೀವಿ ತಾಯಿ ಅಂತ ಜನ ಅಂದರೆ, ಇಲ್ಲಪ್ಪ ಅವನು ನೋಡಿ ಬಡವ, ಅವನು ಕಷ್ಟದಲ್ಲಿದ್ದಾನೆ. ನಾನು ಅಷ್ಟೇ, ಚಳಿಲಿ ನಡುಗ್ತೀನಿ, ಮಳೆಯಲ್ಲಿ ನೆನೀತೀನಿ, ಬಿಸಿಲಲ್ಲಿ ಒಣಗ್ತೀನಿ. ನಾನು ಮನೆ ಇಲ್ಲದೆ ಅವನಿಗೆ ಮನೆ ಆಗೋವರೆಗೂ ನನಗೆ ಮನೆ ಬೇಡಪ್ಪ ಅಂತ ಹೇಳಿದಂಥ ದೇವರುಗಳು ಕೂಡ ಮೈ ಮೇಲೆ ಬಂದು ಉಂಟು. ಅಂದರೆ ಈ ಜನಪದ ದೇವರುಗಳಲ್ಲಿ ಒಂದು ಮಾನವೀಯತೆಯನ್ನು ನಾವು ಕಾಣ್ತೇವೆ. ಅದರಲ್ಲೂ ಹೆಣ್ಣುಮಕ್ಕಳ ಸಾಹಿತ್ಯದಲ್ಲಿ ಒಂದು ಪ್ರತಿಭಟನೆ ಅಂಶ ಕೂಡ ಇದೆ. ಬಡವಾರು ಸತ್ತಾರೆ ಸುಡಲೀಕೆ ಸೌದಿಲ್ಲೋ, ಒಡಲ ಬೆಂಕೀಲಿ ಹೆಣಬೆಂದೋ, ಒಡಲ ಬೆಂಕೀಲಿ ಹೆಣಬೆಂದೋ ದೇವಾರೆ, ಬಡವರಿಗೆ ಸಾವ ಕೊಡಬೇಡೋ ಅಂತ ಅವರು ರಾಗಿ ಬೀಸುವಾಗ ಆಡಿದ್ದಾರೆ. ಯಾವ ಬಂಡಾಯ ಸಾಹಿತ್ಯಕ್ಕೂ ಇವರ ಗೀತೆ ಸಮನಲ್ಲ. ನನಗನ್ನಿಸ್ತದೆ, ನಾವು ದಲಿತ ಬಂಡಾಯ ಸಾಹಿತಿಗಳಿಗೆ ನಮಗೆ ಯಾವುದೇ ಸಿದ್ಧಾಂತ ಗುರುವಲ್ಲ. ನಮ್ಮ ಅನಕ್ಷರಸ್ಥ ತಾಯಿಂದರೇ ನಮಗೆ ಬಂಡಾಯದ ಗುರುಗಳು. ಅವರಿಂದ ನಾವು ಈ ಬಂಡಾಯವನ್ನು ಕಲ್ತದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಏಕೆಂದರೆ ಅವರು ಮುಕ್ತವಾಗಿ ಮಾತಾಡ್ತಕ್ಕಂಥವ್ರು, ಸತ್ಯವನ್ನು ಮಾತಾಡ್ತಕ್ಕಂಥವ್ರು, ಸಹಜವಾದ ಸರಳವಾದ ಜೀವನ ಮಾಡ್ತಕ್ಕಂಥವ್ರು. ಅದಕ್ಕೆ ದೇವರೇ ಬಡವರಿಗೆ ಸಾವು ಕೊಡಬೇಡ, ಯಾಕೆಂದರೆ ಅವ್ರು ಸುಡಕ್ಕೆ ಸೌದೆಯನ್ನು ಬೇಕಾಗಿಲ್ಲ, ಅವ್ರ ಹೊಟ್ಟೆಯಲ್ಲಿ ಉರಿತಾ ಇರ್ತಕ್ಕಂಥ ಬೆಂಕಿಯೇ ಅವರನ್ನು ಸುಟ್ಟಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿರೋದು ನೋಡಿದಾಗ ಜನಪದ ಸಾಹಿತ್ಯಕ್ಕೆ ಬಹುಮುಖತೆ ಇದೆ. ಅಲ್ಲಿ ಬಂಡಾಯ ಇದೆ, ಧರ್ಮ ಇದೆ, ದೇವರಿದೆ, ದೇವರುಗಳ ಮಾನವೀಕರಣ. ನಾವು ಶಿಷ್ಟ ಸಮಾಜದಲ್ಲಿ ಮನುಷ್ಯರು ದೇವರಾಗಬೇಕು ಅಂತೀವಿ. ಆದರೆ ಜನಪದದಲ್ಲಿ ಏನಾಗ್ತದೆ, ದೇವರು ಮನುಷ್ಯನಾಗಬೇಕು ಅನ್ನೋದು. ದೇವರು ಯಾರು ಅಲ್ಲ, ಮಣ್ಣ, ನಮ್ಮಪ್ಪ, ನಮ್ಮವ್ವ ಅಂತ ದೇವರನ್ನು ಹೇಳ್ಕೊಂಡು ಬದುಕ್ತಾ ಇದ್ದಾರಲ್ಲ, ನಂಬಿಕೊಂಡು. ಅದರಿಂದನೇ ಅವರ ಜೀವನ ಅಷ್ಟು ಸದೃಢವಾಗಿದೆ, ಅಷ್ಟು ಸಂತೋಷಕರವಾಗಿದೆ, ನೆಮ್ಮದಿಯಿಂದ ಕೂಡಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನ್ನ ಗುರುಗಳಾದ ರಾಮಸ್ವಾಮಿ ಅವರಿಗೆ, ವಸಂತ ಶ್ರೀ ಮೇಡಮ್ ಅವರಿಗೆ ನಾನು ಋಣಿಯಾಗಿದ್ದೇನೆ. ಧನ್ಯವಾದಗಳು. ನಮಸ್ಕಾರ. ನಾಡಿದ್ದು ಶನಿವಾರ 9ನೇ ತಾರೀಕು ಬಿಜಾಪುರೆ ಹಾರ್ಮೋನಿಯಂ ಫೌಂಡೇಶನ್ ಮತ್ತು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಇದೇ ಸಭಾಂಗಣದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೀಲಿಕ್ಕಿದೆ. ಪ್ರಾಚಿ ಕುಲಕರ್ಣಿ ಅವರಿಂದ ಗಾಯನ, ಅವಿನಾಶ್ ಪಾಟೀಲ್ ಅವರಿಂದ ತಬಲಾ ಸೋಲೋ ಪ್ರಸ್ತುತಿ ಇರುತ್ತದೆ.
ಮಾಸ್ತಿ ಅಧ್ಯಯನ ಪೀಠ ಮತ್ತು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಜೀವನ ಕಾರ್ಯಾಲಯ ಟ್ರಸ್ಟ್ ದತ್ತಿ ಆಶ್ರಯದಲ್ಲಿ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಸಹಯೋಗದಲ್ಲಿ ಇದುವರೆಗೂ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.